ಓಕೆ, ಮೈಕಲ್ ಅವ್ರನ್ನ ಎಲ್ಲರೂ ಮುಂಚೆನೆ ನೋಡಿದ್ರು. ಎಲ್ಲಿ ಅಂತ ಅಂದರೆ ಯಾರ್ಯಾರು ಆನ್ಲೈನಲ್ಲಿ ಶಾಪ್ ಮಾಡ್ತಾರೋ ಅವರೆಲ್ರಿಗೂ ಮೈಕಲ್ನ ನೋಡಿದ್ರೆ, ಆದರೆ ಯಾರಿಗೂ ಗೊತ್ತಿರಲಿಲ್ಲ ಅಷ್ಟೇ. ಆದರೆ ಬಿಗ್ ಬಾಸಲ್ಲಿ ನೋಡಿದಾಗ ಇವರೇನ ಅವರು ಅಂತ ಅನ್ನಿಸ್ತಾ ಇತ್ತು. ಮಿಂತ್ರದಲ್ಲಿ ನೋಡಿದ್ರು ಮೈಕಲ್ಲೇ, ಅಜಿಯೋದಲ್ಲಿ ನೋಡಿದ್ರು ಮೈಕಲ್ಲೇ. ಹೌದೌದು. ಆ್ಯಕ್ಚುಲಿ ಬೆಂಗಳೂರಲ್ಲಿ ಮಾಡಲಿಂಗ್ ನಾನು ತುಂಬ ಜಾಸ್ತಿ ಮಾಡಿದ್ದೀನಿ, ಎಲ್ಲ ದೊಡ್ಡ ಬ್ರ್ಯಾಂಡ್ಸ್ಗೆ ಮಾಡಿದ್ದೀನಿ. ಸೊ ಎಲ್ಲ ಆನ್ಲೈನ್ ಪ್ಲ್ಯಾಟ್ಫಾರ್ಮ್ಸಲ್ಲಿ ಖಂಡಿತಂಗೆ ನನ್ನ ನೋಡ್ಬೋದು. ಬಟ್ ಮಾಡಲಿಂಗಲ್ಲಿ ಏನು ಪ್ರಾಬ್ಲಮ್ ಅಂದರೆ ನಿಮ್ಮ ಹೆಸರು ಯಾರಿಗೂ ಗೊತ್ತಾಗಲ್ಲ. ಬಟ್ ಇವಾಗ ಅವ್ರು ಎಲ್ಲೇ ಸ್ಪಾಟ್ ಮಾಡ್ರೆ ಅವ್ರಿಗೆ ಕರೆಕ್ಟಾಗಿ ಗೊತ್ತಿರುತ್ತೆ. ಇಲ್ಲೇ ನೋಡಿದ್ದೀನಿ, ಅದರಲ್ಲಿ ನನ್ನ ಮುಖ ನೋಡ್ರೆ ಎಲ್ಲರಿಗೆ ಅನ್ನಿಸ್ತಾ ಇದ್ದಿರ್ಬೋದು, ಎಲ್ಲೋ ನೋಡಿದ್ದೀನಿ ಅಲ್ಲ, ಬಟ್ ಗೊತ್ತಾಗಲಿಲ್ಲ. ಬಟ್ ಇವಾಗ ಎಲ್ಲರಿಗೂ ಗೊತ್ತಾಗಿದೆ. ಸೊ ನನಗೆ ಖುಷಿ. ಮೈಕಲ್ ರೋಡೀಸಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರು, ರನ್ನರ್ ಅಪ್ ಕೂಡ ಆಗಿದ್ರು. ಸೊ ಮೈಕಲ್ಗೆ ರೋಡೀಸ್ ಇಷ್ಟ ಆಯ್ತಾ, ಬಿಗ್ ಬಾಸ್ ಇಷ್ಟ ಆಯ್ತಾ? ನನಗೆ ಪರ್ಸ್ನಲಿ ಆವಾಗ ನೀವು ಕೇಳಿದ್ರೆ ರೋಡೀಸ್ ಅಂತ ನಾನು ಹೇಳ್ತಿದ್ದೆ. ಬಟ್ ಇವಾಗ ನನಗೆ ಬಿಗ್ ಬಾಸ್ ತುಂಬ ಇಷ್ಟ ಆಯಿತು. ಯಾಕೆಂದರೆ ರೋಡೀಸ್ ಬಂದು ಒಂದು ತುಂಬ ಟಾಸ್ಕ್ ಬೇಸ್ಡ್ ಶೋ, ಅದರಲ್ಲಿ ಟಾಸ್ಕ್ಸ್ ಮೇಲೆ ತುಂಬ ಫೋಕಸ್ ಇದೆ. ಬಟ್ ಬಿಗ್ ಬಾಸಲ್ಲಿ ನಿಮ್ಮ ವ್ಯಕ್ತಿತ್ವ ಮೇಲೆ ಇನ್ನು ಒಂದು ದೊಡ್ಡ ಫೋಕಸ್ ಇದೆ. ನೀವು ಯಾರಂತ ಜನಗಳಿಗೆ ಕರೆಕ್ಟಾಗಿ ಗೊತ್ತಾಗುತ್ತೆ. ಯಾಕಂದರೆ 24 ಗಂಟೆ ಕ್ಯಾಮ್ರಾ ಆನಲ್ಲೇ ಇರುತ್ತೆ. ನೀವು ಯಾರಂತ ನಿಮಗೆ ಹೈಡ್ ಮಾಡೋಕ್ಕಾಗಲ್ಲ, ನಿಜ ಎಲ್ಲರಿಗೂ ಗೊತ್ತಾಗುತ್ತೆ. ಆ್ಯಂಡ್ ನಿಮ್ಮ ಪರ್ಸ್ನಾಲಿಟಿ ಚೆನ್ನಾಗಿದ್ದರೆ ಅದು ನಿಮಗೆ ಚೆನ್ನಾಗಿ ಅನಿಸುತ್ತೆ, ಎಲ್ಲ ಜನಗಳಿಗೆ ನೀವು ಹೇಗೆ ಅಂತ ಗೊತ್ತು ಅಂತ. ಸೊ ನನಗೆ ಇದು ತುಂಬ ಇಷ್ಟ ಆಗಿದೆ. ಓಕೆ, ಮೈಕಲ್ ಎಲ್ಲಿ ಎಡವಿದ್ರು ಅಂತ ಅನಿಸುತ್ತೆ? ಬಿಕಾಸ್ ಅವ್ರ ಟ್ರ್ಯಾಕ್ ಚೆನ್ನಾಗೇ ಇತ್ತು, ಅಂದರೆ ಆ್ಯಟಿಟ್ಯೂಡಿಂದ ಆಗಿರ್ಬೋದು, ಅವ್ರ ಕನ್ನಡದಿಂದ ಆಗಿರ್ಬೋದು, ಎಲ್ರಿಗೂ ಇಷ್ಟ ಆಗಿದ್ರು ಮೈಕಲ್ ಅವರು. ಸೊ ಎಲ್ಲಿ ಮಿಸ್ಟೇಕ್ ಆಯಿತು ಅಂತ ಅನಿಸುತ್ತೆ? ಇದು ಮಿಸ್ಟೇಕ್ ಸೇಮ್ ಅದು ಸ್ಟಾರ್ಟಿಂಗ್ಲಿದ್ದು ಇನ್ನೂ ಸ್ವಲ್ಪ ಸ್ಟ್ರಾಂಗ್ ಆಗಿ ಇದ್ದಿದ್ರೆ ಇನ್ನೂ ಫ್ಯಾನ್ಸ್ನ ಗಳಿಸಿರ್ಬೋದು. ಅದು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಸ್ಲೋ ಆಗಿ ಇದ್ದಿದ್ದಲ್ಲಿ ಬಹುಶಃ ನನಗೆ ಬರೋ ಫ್ಯಾನ್ಸ್ ಬಂದು ಬೇರೆಯವ್ರಿಗೆ ಫ್ಯಾನ್ಸ್ ಆದರು. ಸೊ ಅದರಲ್ಲಿ ನನಗೆ ವೋಟ್ಸ್ ಸ್ವಲ್ಪ ಕಮ್ಮಿ ಆಯಿತು ಅಂತ ನನಗನ್ಸುತ್ತೆ.